ಸರ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಮುಂದಿನ 9 ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಯಾವ ಪಕ್ಷದಿಂದ ಯಾರು ಬೇಕಾದ್ರೂ ಬರ್ಬೋದು ಅನ್ನೋ ಆಫರ್. ಯಾವ ಪಕ್ಷದಿಂದ ಯಾರು ಬೇಕಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಹೋಗೋರು ಯಾರದಾರ್ರಿ ಇಲ್ಲಿ? ಈಗ ಅಲ್ಲಿವರೆಗೆ ಇಲ್ಲಿ ಬರಾಕತ್ತಾರ. ಈಗ ಚವ್ಹಾಣ್ ಅಂತವ್ರು 30 ಫ್ರಮ್ ಬಿಗಿನಿಂಗ್ ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು ಅವರೇ ರಾಜೀನಾಮೆ ಕೊಟ್ಟು ಬಂದರು. ಮತ್ತೆ ಯಾರೋ ಸಿದ್ದಿಕಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಮಹಾರಾಷ್ಟ್ರದಲ್ಲಿ ಅವರು ಬಂದರು, ವಾಪಸ್ ಬಿಜೆಪಿಗೆ ಬಂದಾರೆ. ಇನ್ನೂ ಹಲವಾರು ಲೋಕಲ್ ಲೀಡರ್ಸ್ ಬಂದಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಟಾರ್ಟ್ ಆಗಿದೆ. ಕಮಲ್ನಾಥ್ ಬಂದು ಹೋಗಿದ್ದಾರೆ, ಇನ್ನೊಂದು ಸ್ವಲ್ಪ ಆಗಿದ್ರೆ ಜಾಯ್ನ್ ಆಗಿದ್ದಾರೆ. ಅವ್ರು ಯಾವಾಗ ಬರ್ತಾರೆ ಗೊತ್ತಿಲ್ಲ. ಯಾರು ಸೀನಿಯರ್ ಲೀಡರ್ ಮೊನ್ನೆ ಮಧ್ಯಪ್ರದೇಶದಲ್ಲಿ ಅವರು ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಟ್ ಮಾಡಿದ್ರು, ಅವ್ರ ಲೀಡರ್ಶಿಪ್ ಎಲೆಕ್ಷನ್ ಆಯ್ತು. ಅಂಥವ್ರೇ ಬಿಜೆಪಿ ಬಾಗಿಲು ತಟ್ಟಿ ಹೋಗಿದ್ದಾರೆ. ಯಾವ ಮತ್ತೆ ಒಳಗೆ ಬರ್ತಾರೆ ಗೊತ್ತಿಲ್ಲ. ಹೀಗಾಗಿ ಈಗ ಕಾಂಗ್ರೆಸ್ಗೆ ಹೋಗೋರು ಯಾರು ಇಲ್ಲಿಗೆ, ಎಲ್ಲ ಬಿಜೆಪಿ ಬರೋರು ಇದ್ದಾರೆ. ಮುಂದಿನ 9 ವರ್ಷ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅವರು ಭ್ರಮೆಯಲ್ಲಿದ್ದಾರೆ. ಬಹುಶಃ ಸಿದ್ದರಾಮಯ್ಯನವರು ಏನೋ ಮುಖ್ಯಮಂತ್ರಿ ಅದಲ್ಲ, ಇದೇ ಲಾಸ್ಟ್ ಗೌರ್ಮೆಂಟ್ ಅವ್ರದ್ದು. ಮುಂದೆ ಕಾಂಗ್ರೆಸ್ ಎಂದೂ ಬರಕ್ಕೆ ಸಾಧ್ಯ ಇಲ್ಲ.